ಹಲೋ ಅಣ್ಣ, ಏನು ಮಾಡ್ತೀರಮ್ಮ ಹರ್ಷಿತಾ? ಏನಿಲ್ಲ ಕಣಮ್ಮ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಹೌದೇನು, ಏನು ಮಾಡ್ತಾ ಇದ್ದಾನೆ ಪಾಪ ಸಮರ್ಥು? ಅವನು ಬೇಗ ಬರ್ತಾನ, 4 ಗಂಟೆ 4:15 ಅಷ್ಟೊತ್ತಿಗೆ ಬರ್ತಾನೆ. ಕೆಲಸ ಹೇಗೆ ಮುಗಿತೈತ ಹಂಗೆ. ಅದಕ್ಕೆ ಹೊಲ್ದ ಹತ್ರ ಹೋಗವನೆ. ಯಾರ್ದೋ ಟ್ಯಾಕ್ಟ್ರಿ ಇಸ್ಕೊಂಬಂದಿದ್ದ, ಅದಕ್ಕೆ ಡೀಸೆಲ್ ಹಾಕಿಸ್ಬಿಟ್ಟು ಅವನೇ ಎಲ್ಲನ ರೋಡ್ ಹೊಡಿಯೋದಕ್ಕೆ ಹೋಗಿದ್ದಾನೆ. ಎಲ್ಲಾನ ಅಡಿಕೆ ಗಿಡ ಎಲ್ಲಾನ ಹುಲ್ಲಾಗಿತ್ತು, ಅದಕ್ಕೆ ಗೆಯ್ಯೋದಕ್ಕೆ ಹೋಗಿದ್ದಾನೆ ಕಣಮ್ಮ. ಯಾಕೆ? ಅಲ್ಲ ಪರವಿಲ್ಲೇನಮ್ಮ, ಇವಾಗ ಹೋಗ್ತಾನಲ್ವೇ ಕೆಲಸಕ್ಕೆ? ಹ್ಞೂನಮ್ಮ, ಎಷ್ಟೋ ಉತ್ತಮ. ಇವಾಗ ಅವನೇ ಎಲ್ಲ ಹೊಲ್ದಾಗ್ಳದ್ದು ಬದುಕು ಮಾಡ್ತಾನೆ. ಫೋನ್ ಇಟ್ಕೊಂಡ್ರೆ ಸುಮ್ಮನೆ ಯಾಕೆ ತಲೆನೋವು ಅಂತೇಳಿ ಫೋನ್ ಇಕ್ಕಿ ಸುಮ್ಮನೆ ಹೊಲ್ದ ಕಡೆಗೆ ಹೋಗ್ತಾನೆ. ಕೆಲಸದಿಂದ ಬಂದಾನೇನೆ ಹೊಲ್ತಕ್ಕೆ ಹೋಗಿ ಅಡಿಕೆ ಗಿಡ ಕೊಚ್ಚೋದು, ಏನಾದ್ರು ಗೊಬ್ಬರ ಹಾಕೋದಿದ್ರೆ ಹಾಕೋದು, ಒಟ್ಟಿನಲ್ಲಿ ಹೊಲ್ದಾಗ ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತಾನೆ ಕಣಮ್ಮ. ಹೆಂಗ ಬುದ್ಧಿವಂತನಾಗಿ ಅವನೇ. ಬಿಡಮ್ಮ ತಾಯತ್ತೆ, ನನಗಂತೂ ಬೋಲ್ಸಂತೋ ಸಾತು. ಹುಡುಗ ಬುದ್ಧಿವಂತ ಆಗಿರೋ ವಿಷಯ ಕೇಳ್ಬಿಟ್ಟು ಖುಷಿಯಾಗ್ಬಿಡ್ತು ಹಂಗೇನೆ. ಹೆಂಗನ ಹಿಂಗೆ ಚೆನ್ನಾಗಾದ್ರೆ ಸಾಕಂತಾಯಿ ನನ್ನ ಮೊಮ್ಮಗ. ನನಗಂತೂ ಅಂದಮೇಲೆ ಬೋಲ್ ಆಸೆ ಕಣಮ್ಮ ತಾಯಿ. ಅವನೊಬ್ಬ ನನಗೆ ಚೆನ್ನಾಗಿದ್ರೆ ಸಾಕು. ನನಗೆ ಅವನು ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ನೋಡ್ಬೋದಮ್ಮ ತಾಯಿ ನನಗಂತೂ. ಹೋಗು, ಎಷ್ಟೊತ್ತಿಗೆ ಅವ್ನು ನೋಡ್ತೀನಿ ಅಮ್ಮಂಗೆ ಆಗೈತಿ. ಬತ್ತೀರಿ? ದೀಕ್ಷಾನು ಬಂದವಳೆ, ಬರ್ರಿ 2 ದಿನ ಇದ್ದೋಗಿರಂತಿ. ಅಂದೆ ಅಡಿಕೆ ಗಿಡ ಎಲ್ಲ ನಾವು ಹುಲ್ಲಾಗ್ಬಿಟ್ಟೈತೆ ಜಾಸ್ತಿ, ಅದನ್ನೆಲ್ಲ ಗೇಸ್ಬೇಕು. ಕೆಲಸ ಐತೆ, ಬರ್ತೀನಿ ಹೇಳಿ ಯಾವಾಗಾದ್ರೂ ನಾನು ಅವನು ಬರ್ತೀವಿ. ಹೆಂಗೋ ಪರವಾಗಿಲ್ಲ ಕಣಮ್ಮ, ಚೆನ್ನಾಗಿ ಬುದ್ಧಿ ಕಲ್ತವನೆ, ಒಳ್ಳೆ ಬುದ್ಧಿ ಬಂದೈತೆ. ಹೆಂಗ ನೀನು ಹೇಳ್ದಿ ಕಳಿಸ್ದಾಗಿಂದಾನು ಹೆಂಗ ಬಿಡತ್ತ. ನನ್ನ ಮೊಮ್ಮಗ ಒಳ್ಳೆ ಬುದ್ಧಿ ಕಲ್ತಾವನಲ್ಲ, ಅಷ್ಟೇ ಸಾಕು. ಚೆನ್ನಾಗಿರ್ಲಮ್ಮ, ಒಳ್ಳೆಯದು ಮಾಡಿ ಕುಂಬಕ್ಕೆ ಉಂಡ್ಕೊಂಡು ಚೆನ್ನಾಗಿರ್ಲೇಳು. ಉಂಡ್ಕೊಂಡು ಚೆನ್ನಾಗಿದ್ರೆ ಸಾಕಮ್ಮ. ಹಂಗಾರೆ ಕೆಲ್ಸಕ್ಕೆ ಹೋಗ್ತಾನೆ? ದುಡ್ಡೆಲ್ಲ ತಗೊಂಬಂದು ಕೊಟ್ಟಿದ್ನಿ. ದುಡ್ಡು ಎಲ್ಲ ತಗೊಂಬಂದು ಕೊಟ್ಟಿದ್ದ ಕಣಮ್ಮ, ದುಡ್ಡು ಎಲ್ಲ ಕೊಟ್ಟಿದ್ದಾನೆ. ಏನು ಇವಾಗೇನು ಅಂಥದ್ದೇನಿಲ್ಲ. ಇವಾಗ ಟೈಮ್ ಸರಿ ಮನೆ ತಕ್ಕೊತಾನೆ, ಕೆಲಸ ಮುಗಿಸ್ಕೊಂಡು ಬಂದು ಹೊಲ್ದಾಗ್ಳದೆಲ್ಲ ಕೆಲಸ ಮಾಡೋಕೆ ಹೋಗ್ತಾನೆ. ಇವಾಗ ಒಳ್ಳೆ ಬುದ್ಧಿ ಬಂದೈತೆ, ಪರವಾಗಿಲ್ಲ. ಫೋನ್ ನೋಡ್ತಾ ಕೂತ್ಕೊಂಡ್ರೆ ನನಗೆ ಸುಮ್ಮನೆ ಇದು ಕಣಮ್ಮ ಅಂತೇಳಿ ಫೋನೇ ಬಿಟ್ಟು ಹೋಗ್ತಾನೆ, ಹೊಲ್ತಕ್ಕೆ ಫೋನೇ ತಗೊಳವಲ್ಲ. ಬುದ್ಧಿ ಬಂದೈತೆ ಕಣಮ್ಮ, ಚೆನ್ನಾಗೆ ಸ್ವಲ್ಪ ಪರವಾಗಿಲ್ಲ. ನೋಡೋಣ, ಇನ್ನು ಹೋಗ್ತಾ ಹೋಗ್ತಾ ಹಿಂಗಿದ್ರೆ ಸಾಕು ಅನ್ನಂಗೆ ಆಗುತ್ತೆ. ಹಿಂಗೆ ಚೆನ್ನಾಗಿದ್ರೆ ಸಾಕಪ್ಪ ದೇವ್ರದ ಐದಿಂದ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದೀಕ್ಷೆನೂ ಬಂದಿದ್ಲು, ಅದಕ್ಕೆ ಫೋನ್ ಮಾಡಿದೆ. ಹೆಂಗೋ ಚೆನ್ನಾಗಿದ್ರೆ ಸಾಕಮ್ಮ. ಮೊನ್ನೆ ಅವತ್ತು ಹಂಗಂದಲ್ಲ, ನನಗೊಂದು ಮನಸ್ಸಿನಾಗೆ ಇಪ್ಪಟ್ಟು ನನ್ನ ಮೊಮ್ಮಗ ಚೆನ್ನಾಗಿ ಆಗ್ತಾನೆ ಅಂತೇಳಿ ನನಗೊಂಥರ ಏನೋ ಧೈರ್ಯ ಇತ್ತು. ನನ್ನ ಮೊಮ್ಮಗಿನ ಮೇಲೆ ಚೆನ್ನಾಗಿ ಹಾಗೆ ಆಗ್ತಾನೆ ಅಂತ ಹೇಳಿ. ಪರವಾಗಿಲ್ಲ ಅಮ್ಮ, ಏನೋ ಯೋಚನೆ ಮಾಡಬೇಡ ನೀನು. ಇವಾಗ ಏನು ಕೆಲಸ ಹೇಳಿದ್ರು ಅವನು ಏನು ಇಲ್ಲ ಅನ್ನಲ್ಲ. ಹೆಂಗೋ ಚೆನ್ನಾಗಿ ಕೆಲಸ ಎಲ್ಲ ಮಾಡಿಕೊಡ್ತಾನೆ. ನನಗೆ ಅಡುಗೆ ಮನೆಗೆ ಬಂದು ಅಮ್ಮ ತರಕಾರಿ ಹೆಚ್ಚಿಕೊಡ್ಲಾ, ಬೆಳ್ಳುಳ್ಳಿ ಸುಲ್ಕೊಡ್ಲಾ, ಎಲ್ಲ ಎಲ್ಪ್ ಮಾಡ್ತಾನೆ ಕಣಮ್ಮ. ಇವಾಗ ಪರವಾಗಿಲ್ಲ. ಮೊದಲು ಒಂದು ಸ್ವಲ್ಪನೂ ಹೇಳ್ದಂಗೆ ಕೇಳ್ತಿರ್ಲಿಲ್ಲ, ಇವಾಗ ಬುದ್ಧಿ ಬಂದೈತಿ. ನೋಡೋಣ. ಚೆನ್ನಾಗೇ ಇದ್ದಾನೆ ಕಣಮ್ಮ ಇವಾಗ. ಏನು ಯೋಚನೆ ಮಾಡಬೇಡ ನೀನು. ಆರಾಮಾಗಿ ಊಟ ಮಾಡ್ಕೊಂಡು ಇರೋ, ಅವನ ಬಗ್ಗೆ ಏನು ಯೋಚನೆ ಮಾಡಬೇಡ. ನನಗೆ ಅವನದೇ ಚಿಂತೆ ಕಣಮ್ಮ. ಅವನು ಚೆನ್ನಾಗಿರ್ಬೇಕು ನನಗೆ. ನನ್ನ ಮೊಮ್ಮಗ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ನನಗೆ. ಅವ್ನು ಚೆನ್ನಾಗಿರ್ಬೇಕು. ಹೆಂಗ ಸಂತೋಷ ಆತಮ್ಮ ತಾಯಿ. ಸರಿ ಆತೇಳಿ, ಇನ್ನೊಂದು 2 ದಿನ ಬಿಟ್ಟೆ ಬರ್ರಿ. ಈಗ ಸಣ್ಣ ಬಂದಿದ್ಲು, ಅದಕ್ಕೆ ನಾನು ನೀನು ಬತ್ತಿ ಅಂತ ಫೋನ್ ಮಾಡಿದೆ. ಸರಿ ಆಯ್ತೇಳು, ಇಡಾನೆ. ಸರಿ ಕಣಮ್ಮ, ಆಯ್ತು, ಏನು ಯೋಚನೆ ಮಾಡಬೇಡ, ಅವ್ನು ಚೆನ್ನಾಗಿದ್ದಾನೆ. ಸರಿ ಅಮ್ಮ. ಯಾರಮ್ಮ ಫೋನ್ ಮಾಡಿದ್ದು? ಮೋರ್ಷಿತಕ್ಕಮ್ಮ. ಫೋನ್ ಮಾಡಿದ್ಲು, ಮಾತಾಡಿದೆ. ಪಾಪ ಚೆನ್ನಾಗಿದ್ದಾನಂತೀವ ಸಮರ್ಥ. ಇವಾಗ ಎಲ್ಲನ ಕೆಲ್ಸಕ್ಕೆ ಹೋಗ್ತಾರಂತೆ, ದುಡಿತಾನಂತೆ. ಈ ಹೊಲ್ದಾಗ್ಳದೆಲ್ಲ ಬದುಕು ಮಾಡಕ್ಕೆ ಹೋಗ್ತಾನಂತೆ. ಅದಕ್ಕೇನೆ ಯಮ್ಮ ನೀನೇನು ಯೋಚನೆ ಮಾಡಬೇಡ, ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿ ಹೇಳ್ತಿದ್ಲು ಅಕ್ಕಯ್ಯ. ಅಲ್ಲ, ಅದೇನು ಆಸೆ ಇಟ್ಕೊಂಡಿದ್ಯಮ್ಮ ಅವನ ಮೇಲಂತೂ ನೀನು? ಯಪ್ಪ, ಭಾಳ ಆಸೆ ಇಟ್ಕೊಂಡಿದ್ಯಾ. ನಮ್ಮ ಮಕ್ಳ ಮೇಲೆ ಅಷ್ಟೊಂದು ಆಸೆ ಇಲ್ಲ ಕಣಮ್ಮ. ಏನು ನಿಮ್ಮ ಮಕ್ಳ ಮೇಲೆ ಆಸೆ ಐತಿ? ಅವನಂದರೆ ನನಗೆ ಬೋಲ್ ಇಷ್ಟ ಕಣಮ್ಮ. ಎಲ್ಲಾರ್ಗಿನ ಅವನ ಮೇಲೆ ನನಗೆ ಪ್ರೀತಿ ಜಾಸ್ತಿ ಒಂದಿಟ್ಟು. ನಿಮ್ಮ ಮಕ್ಳ ಮೇಲೂ ಆಸೆ ಐತಿ, ಆಸೆ ಇಲ್ಲ ಅಂತಲ್ಲ. ಏನಮ್ಮ ಏನಾಯಿತು? ಇವಾಗ ಹೆಂಗೆ ನಮ್ಮ ಪಾಪ ಸಮರ್ಥ ಕೆಲ್ಸಕ್ಕೆ ಹೋಗ್ತಾನಂತೆ. ಕೆಲ್ಸಕ್ಕೆ ಹೋಗಿ ಎಲ್ಲ ಹೊಲ್ದಾಗ್ಳದ್ದು ಕೆಲಸ ಎಲ್ಲ ಮಾಡ್ತಾನಂತೆ. ಕೆಲ್ಸಕ್ಕೆ ಹೋಗಿ ಬಂದು ಜಲ್ದಿ ಬರ್ತಾನಂತೆ. ಹೊಲ್ದಾಗ್ಳದ್ದೆಲ್ಲನ ಕೊಚ್ಚಕ್ಕೆ ಹೋಗಿ ಕೆಲ ಹೋಗ್ತಾರಂತೆ. ಯಾವ್ದು ಟ್ಯಾಕ್ಟ್ರಿ ಇಸ್ಕೊಂಬಂದವನಂತ ಇವತ್ತು. ಅದಕ್ಕೆ ಡೀಸೆಲ್ ಹಾಕ್ಕೊಂಡು ಇವರು ಎಲ್ಲನ ಹೊರಗೆ ಕರ್ಕೊಂಡು ಹೋಗ್ಯವನಿ ಅಂತ ಹೇಳಿ ಹೇಳ್ತಿದ್ಲಪ್ಪ. ಹೆಂಗನ ಇವಾಗ ಬುದ್ಧಿವಂತನಾಗಿ ಅವನು ಇವಾಗ ಒಂದು ಸ್ವಲ್ಪ ಹೆಂಗೆ ಬಿಡ ಮತ್ಲಾಗೆ ಚೆನ್ನಾಗಿದ್ರೆ ಸಾಕು. ನಮ್ಮ ಅಮ್ಮಗೆ ನೋಡಿದ್ರೆ ಎಷ್ಟು ಖುಷಿ. ಅವನ ಮೇಲಂತೂ ಅದು ಏನು ಆಸೆನೋ ಏನೋ, ಯಪ್ಪ ಸಖತ್ತು ಆಸೆ ನಮ್ಮ ಅಮ್ಮಗಂತ ಅವನ ಮೇಲೆ. ಎಲ್ಲೆಲ್ಲದ ಪ್ರೀತಿ ಕಣಮ್ಮ. ಹೆಂಗೋ ಚೆನ್ನಾಗಾಗ್ಯಾನ ಅಂತ ಖುಷಿನೋ ಖುಷಿ. ಚೆನ್ನಾಗಾದ್ರೆ ನಾನು ಇಲ್ಲಿಗೆ ಕರ್ಕೊಬಂದಿಕ್ಕೆಂಬ್ತೀನಿ. ಇಲ್ಲಿಗೆ ಕರ್ಕೊಂಬಂದು ಕಲ್ಲಮ್ಮನ ಮಗಳನ್ನ ಮದುವೆ ಮಾಡ್ಕೊಂಬ್ತೀನಿ. ಇಲ್ಲಿಗೆ ಕರ್ಕೊಬತ್ತೀನಿ, ಇಲ್ಲೇ ಕರ್ಕೊಂಬಂದಿಕ್ಕೆಂಬ್ತೀನಿ. ಯಾರು ಇಲ್ಲ ನನಗೆ, ಅವನೇ ನನ್ನ ಮಗಿದ್ದಂಗೆ. ಇವಾಗ ಅವನ್ನೇ ಕರ್ಕೊಬತ್ತೀನಿ ನಾನು. ಸುಮ್ಮನಿರಮ್ಮ, 1-2 ದಿನ ನೀನು ನಾಳೆ ಆತ್ರ ಮಾಡಬೇಡ. ತಿರ್ಗಿ ಆಮೇಲೆ ಎಲ್ಲ ಸವಾಸ. ಸುಮ್ಮನಿರು. ಆತ್ರ ಮಾಡ್ಕೊಂಬದು ಜಾಸ್ತಿ ನೀನು. 1-2 ದಿನ ಅವನು ಬುದ್ಧಿ ಕಲ್ತ್ಕೊಂಡವನೆ, ಒಳ್ಳೆನಾಗ್ಯವನೆ, ಹಂಗೆ ಚೆನ್ನಾಗಿರಲಿ. ತಿರ್ಗಿ ಕರ್ಕೊಂಬರೋದು, ಓಟೋ ಅವನು ಇಲ್ಲದ್ದೆಲ್ಲ ತಾಯಿ ಕೆಡಿಸ್ಕೊಬೋದು. ಒಂದಿಷ್ಟು ಅವ್ರಿಗೂ ಜವಾಬ್ದಾರಿ ಅನ್ನೋದು ಇರಬೇಕು. ಸುಮ್ಮನಿರು ನೀನು. ಆಳೆನೆ ಒಂದು ಈಟೆ. ಯಪ್ಪ, ಅವನ ಮೇಲೆ ಏನು ಆಸೆ ಅಮ್ಮ ನಿನಗೆ?
ಅಯ್ಯೋ ಅವ್ನು ಯಾಕಂದ್ರೆ ಫಸ್ಟ್ ಹುಟ್ಟಿದ್ನಲ್ಲ, ಅದಕ್ಕೆ ಅವ್ನು ನೀನು ಗಂಡು ಹುಡುಗ ಅಂತೇಳಿ ಚೆನ್ನಾಗಿ ಸಾಕಿತ್ಕೋದ್ಕೂ ಯಾರ ಮೇಲಿಲ್ಲದ ಪ್ರೀತಿ ಅವನ ಮೇಲೆ ಅಲ್ಲೇನಮ್ಮ ನಿನಗೆ. ಏನಮ್ಮ ಹಂಗೆ ಮಾತಾಡ್ತಾ ಇದ್ದೀರಾ ವರ್ಷಿತಮ್ಮ? ಬಾರ ದಸ್ಮಕ್ಕಯ್ಯ ಬಾ. ಏನಿಲ್ಲ, ನಾವು ಅದೇ ನಮ್ಮ ವರ್ಷಿತಮ್ಮನ ಮಗ ಇವಾಗ ನಿಟ್ಟು ಬುದ್ಧಿ ಕಲ್ತ್ಕೊಳ್ಳೋನಂತೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋಗ್ಕೊಂಡು ಇವಾಗ ಒಂದು ಸ್ವಲ್ಪ ಚೆನ್ನಾಗಿದ್ದಾನೆ. ಎಲ್ಲ ಹೊಲ್ದಾಗಳದೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಾನಂತೆ, ಎಲ್ಲ ಬದುಕು ಮಾಡ್ತಾನಂತೆ. ಇವಾಗ ಬುದ್ಧಿವಂತನಾಗ್ಯವನಂತೆ. ಅದಕ್ಕೆ ನಮ್ಮ ಅಮ್ಮಣಿ ಈಗ ಹಂಗೆ ಅಂಬೋದು. ನಂಗೆ ಅದಕ್ಕೇ ಭಾಳ ಖುಷಿ ಆಯ್ತು ಕರ್ಕೊಂಬಂದು ಇಲ್ಲೇ ಇಕ್ಕೊಂತೀನಿ. ನಾ ಯಾರು ಇಲ್ವಲ್ಲ, ಅವನೇನ ಒಳ್ಳೆ ರೀತಿಯಿಂದ ಇದ್ದುಬಿಟ್ರೆ ನಾನೇ ಕರ್ಕೊಂಬಂದು ಇಕ್ಕೊಂಡು ನಾನೇ ನೋಡ್ಕೊಂತೀನಿ. ಅವ್ನು ಚೆನ್ನಾಗಿರ್ಲಿಲ್ಲ, ಅವ್ನು ಚೆನ್ನಾಗಿರ್ಬೇಕು ನನಗೆ. ಅಯ್ಯೋ ಚೆನ್ನಾಗಿರ್ತಾನೆ ಹೇಳಮ್ಮ, ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೋದಾಗಿತ್ತು. ಅವನಾಗಿ ಅವ್ರು ಮಾಡ್ಕೊಂಡ ಬಿಡು. ಹೆಂಗ ಚೆನ್ನಾಗಿದ್ರೆ ಸಾಕು ಅಂತ ನನಗೆ ಅಂದಮೇಲೆ ಬೋಲ್ ಆಸೆ. ಯಾಕಂದರೆ ಚೆನ್ನಾಗಿ ಸಾಕಿದ್ಲಲ್ಲ ಅದಕ್ಕೆ. ನಮ್ಮ ಮಕ್ಳ ಮೇಲೆ ಯಾರ ಮೇಲೂ ಅಷ್ಟೊಂದಿಲ್ಲ, ಅವನ ಮೇಲೆ ಅತಿಯಾದ ಪ್ರೀತಿ ನಮ್ಮಮ್ಮಗೆ. ಅತಿಯಾದ ಪ್ರೀತಿ. ಹಂಗೇನಿಲ್ಲ, ನಿಮ್ಮ ಮಕ್ಳ ಮೇಲೂ ಆಸೆನೇ, ಆಮೇಲೆ ಒಂದಿಟ್ಟು ಶಾನೆ ಆಸೆ ಅಷ್ಟೇನು. ಖುಷಿ ತಾಯಿ ಮೊಮ್ಮಗ ಬದಲಾಗ್ಯವನೇ ಅಂತ ಹೇಳಿ. ಹೆಂಗ ಬದಲಾದ್ರೆ ಸಾಕ್ಬಿಡು, ಹೆಂಗೋ ಕರ್ಕೊಂಬಂದಿಲ್ಲಿ ಇಕ್ಕೆಮಂತಿ. ಈಗ ಸೆನಕ್ಕಿದ್ದು ಬಿಟ್ರಿ ನಾನು ಇಲ್ಲೇ ಕರ್ಕೊಂಬಂದು ಇಕ್ಕೆಂತೀನಿ. ಅವನು ಈ ಮನೆ ಮಗನಾಗಿರಲಿ ಅವಳು. ಕರ್ಕೊಂಬಂದು ಇಕ್ಕೊಂಡು ನಾನು ಆ ಕಲಮ್ಮನ ಮಗಳನ್ನ ಮದುವೆ ಮಾಡ್ಕೋಬೇಕು. 7-5 ನೀನು ಚೆನ್ನಾಗಿ ದುಡಿದ್ರೆ ಹುಡುಗಿನ ಮದುವೆ ಮಾಡ್ಕೋಬೋದು ಅಂತ. ಅದಕ್ಕೆ ನಾನು ಚೆನ್ನಾಗಿ ದುಡಿಯಪ್ಪ, ಚೆನ್ನಾಗಿ ದುಡ್ದು ನೀನು ಒಳ್ಳೆ ಬುದ್ಧಿವಂತನಾಗು, ಆ ಹುಡುಗಿನ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿದಿ. ಆ ಹುಡುಗಿನ ಹೋಗಿ ಕೇಳಿ ಮದುವೆ ಮಾಡ್ಕೋಬೇಕು ನನ್ನ ಮೊಮ್ಮಗೆ. ಆ ಹುಡುಗಿ ಭಾಳ ಒಳ್ಳೆಯದು. ಅದು ನಮ್ಮ ಮನೆಗೆ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲೇ ಇರಲಿ ಹೇಳ, ಅವನು ಇಲ್ಲೇ ಮದುವೆ ಮಾಡ್ತೀವಿ, ಇಲ್ಲೇ ಇರಲಿ ಹೇಳ. ಹಂಗೆ ಅನ್ಕೊಂಡ್ರದ್ದು ನಾನು ಆದಬ್ಬನು ಒಳ್ಳೆ ಹುಡುಗಿ. ನಾನು ಅದಕ್ಕೆ ಹೇಳಿದ್, ನಾ ಹುಡುಗಿನೇ ಮದುವೆ ಮಾಡ್ತೀನಪ್ಪ ನಿನಗೆ, ನೀನು ಚೆನ್ನಾಗಿ ದುಡ್ದು ಚೆನ್ನಾಗೆ ನೀನು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತೇಳಿ ಹೇಳಿ ಕಳಿಸಿದ್ದೀನಿ. ಅದಕ್ಕೆ ಮನಸ್ಸಿನಾಗ ಇಕ್ಕೊಂಡು ಹಂಗೆ ಮಾಡ್ತಾನೆ. ಇವಾಗ ನಾವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು. ಅವನು ಈಗ ನಿನ್ನ ನೆಟ್ಟಿಗೆ ದುಡ್ಕೊಂಡು ನಿನ್ನ ನೆಟ್ಟಿಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇದ್ದರೆ ಮಾತ್ರ ಅಂತ ಹೇಳಿದ್ದೆ. ಅದಕ್ಕೇನೆ ಈಗಳಪ್ಪ ಹಿಂಗೆ ಮಾಡಿದ್ರು ಅಂಬದು ಬೇಡ ಅಂತೇಳಿ ಹೇಳಿದ್ದೆ, ಹೇಳಿ ಕಳಿಸಿದ್ದೆ. ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತಾವನಂತೆ, ಪರವಾಗಿಲ್ಲ. 2 ದಿನ ಸುಮ್ಮನೆ ಇರ್ತಾಯಿ ನೀನು. ನಾಳೆನಿ ಯೋಟನ ಇದು ಮಾಡಬೇಡ, ಮೊಮ್ಮಗ 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 ಅಂತ ಹೇಳಿ. ಸುಮ್ಕಿರು, 2 ದಿನ ಬುದ್ಧಿ ಕಲ್ತ್ಕೊಂಡು ಇರಲಿ ಹೇಳು. ಜಾಸ್ತಿನ ನಾವು ಉಬ್ಬಾರ್ದು. ಅವ್ರು ಅವಾಗ ಉಬ್ಬಿದ್ರೇ ಅವ್ರ ಎದುರಿಗೆ ಎಷ್ಟು ಸದ್ರ ಆಗೋದು ನಾವು. ಸದ್ರ ತಗೊಬಿಡ್ತಾರೆ ಬಿಡು, ಹೆಂಗಿದ್ರು ನೋಡ್ಕೊಂತಾರೆ ಅಂತೇಳಿ. ಮಕ್ಕಳನ್ನ ಕೆಲ್ಸಕ್ಕೆ ಕಲಿಸ್ಬೇಕು, ಕಷ್ಟ ಏನಂತ ತೋರಿಸ್ಬೇಕು. ಆವಾಗಲೇ ಮತ್ತು ಅವ್ರಿಗೆ ಬುದ್ಧಿ ಬರೋದು. ಕಷ್ಟ ತೋರಿಸ್ಬೇಕು ಮಕ್ಕಳಿಗೆ, ಕಷ್ಟ ತೋರಿಸಿದ್ರೆ ಮತ್ತೆ ಅವ್ರಿಗೆ ಬುದ್ಧಿ ಬರೋದು. ನಾವು ಯಾವಾಗ ಇಲ್ಲದ್ದೆಲ್ಲ ನಾವು ಅವ್ರಿಗೆ ಜಾಸ್ತಿ ಅತಿಯಾದ ಪ್ರೀತಿ ಕೊಡಕ್ಕೆ ಹೋಗ್ತೀವ, ಆವಾಗಲೇ ಅವ್ರು ಕೆಟ್ಟೋಗೋದು ಮಕ್ಕಳು. ನಾನು ಅದಕ್ಕೆ ಸುಮ್ಮನಾಗಿದ್ದೀನಿ. 1-2 ದಿನ ಬುದ್ಧಿ ಕಲ್ತ್ಕೊಂಬ್ಲಿ ಅಂತೇಳಿ ಅದಕ್ಕೆ ಅಲ್ಲಿ ಕಳಿಸಿದ್ದು. ಬುದ್ಧಿ ಕಲ್ತ್ಕೊಂತಾನೆ ಅಂತ ಹೆಂಗನ ಮೊಮ್ಮಕ್ಕೆ ಹಾಕಿದ್ರೆ ಸಾಕು, ಚೆನ್ನಾಗಿರ್ತಾನೆ ಬಿಡಮ್ಮ. ಒಳ್ಳೆ ಬುದ್ಧಿ ಕಲ್ತ್ಕೊಂಬ್ಲಿ 1-2 ದಿನ. ನೀನು ನಾಳೆನೇ ಬೋಲ್ ಖುಷಿ ಪಡ್ಬೇಡ, ಅವ್ನಿಗೆ ಇಲ್ಲದ್ದೆಲ್ಲ ಹೇಳ್ಬೇಡ. ಆಮೇಲೆ ಹೊಲ್ತಕ್ಕೆ ಹೋಗ್ಬೇಡ ಪಾಪ, ಹುಷಾರು, ಹೊಲ್ತಕ್ಕೆ ಹೋದ್ರೆ ಅದೆಲ್ಲ ಹೇಳ್ಬೇಡ. ಹುಷಾರು ಅಂತ ಹೇಳು. ಹಂಗೆ ಹಿಂಗೆ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಕೆಲಸ ಮಾಡೋದು ಗೊತ್ತಿರುತ್ತೆ ಅವ್ನಿಗೆ, ದೊಡ್ಡನಾಗವನೇ. ನೀನೇನು ಅವ್ನಿಗೆ ಫೋನ್ ಮಾಡ್ತಿರ್ಗ ಆಗ್ಲೆಲ್ಲ ಅದು ಇದು ಆಗ್ಲೆಲ್ಲ ಮಾತಾಡೋದು ಆಗ್ಲೆಲ್ಲ ಮಾಡಬಾರ್ದು. ಸುಮ್ಮನಿರೋನು. ಈಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಮೇಲೆ ಒಂದು ಮಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಬ್ಲಿ, ಚೆನ್ನಾಗಿರಲಿ. ಸರಿ ಅಮ್ಮ, ಆಯಿತು. ಅಂತಮ್ಮಂತೂ ಖುಷಿನೂ ಖುಷಿ. ಬೋಲ್ ಖುಷಿ ಆಗ್ಬಿಟ್ಟೈತಿ. ಮೊಮ್ಮಗ ಅಂತ ಹೇಳಿ ನನ್ನ ಮೊಮ್ಮಗ ಚೆನ್ನಾಗಿ ದುಡ್ದು ಚೆನ್ನಾಗಾದರೆ ಇಲ್ಲೇ ಕರ್ಕೊಂಬಂದು ಇಕ್ಕೊಂಡು ಸ್ನೇಹಮ್ಮನ ಮದುವೆ ಮಾಡ್ಕೊಂಬನ ಅಂತ ಇದ್ದೀನಿ. ಕಲಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಈ ಮನೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಆಸೆ ಆಗಿದ್ದೀನಿ. ಅವ್ನಿಗೆ ಅದೇ ಹೇಳಿ ಕಳ್ಸಿರೋದು, ನೀನು ಚೆನ್ನಾಗಿ ದುಡ್ಡು ಚೆನ್ನಾಗಾದರೆ ಆ ಹುಡುಗಿನೇ ಮದುವೆ ಮಾಡ್ಕೊವನಪ್ಪ ಅಂತೇಳಿ ಹೇಳಿದ್ದೀವಿ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಬಿಡೋದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.